ಬಂಧುಗಳು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವತ್ತು ಇನ್ಸ್ಟಂಟಾಗಿ ಬೇಗ ಮಾಡೋ ಅಂಥದ್ದು ನೋಡ್ರಿ. 1 ಕಪ್ ಚಿರೋಟಿ ರವೆ ತೊಗೊಂಡಿನಿ. ನಾನು ಚಿರೋಟಿ ರವೆ 1 ಕಪ್ ಮೊಸರು ತೊಗೊಂಡಿನಿ. ಇದರಲ್ಲಿದ್ದ ಒಂದು ಹೊಸ ತಿಂಡಿ ಮಾಡಬೇಕಂತ ಮಾಡೀನಿ ನೋಡ್ರಿ. ಇದಕ್ಕೆ ಏನೇನು ಹಾಕೋದು ಹೆಂಗೆ ಮಾಡೋದು ಅಂತಂದೇಳಿ ನೋಡೋಣ ಬರ್ರಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದರಲ್ಲೇ 1 ಕಪ್ ರವೆ ತೊಗೊಂಡು ನಾನು. ಈ ಚಿರೋಟಿ ರವೆ ಆದ್ರೆ ತೊಗೋಬೋದು, ಬಾಂಬೆ ರವೆ ಆದ್ರೆ ತೊಗೋಬೋದು. ನಾನು ಚಿರೋಟಿ ರವೆ ಇತ್ತು ಅಂತ ತೊಗೊಂಡಿನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ 1 ಕಪ್ ರವೆ ಹಾಕ್ಕೊತೀನಿ ರೀ. ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ, ಈ ಬಟ್ಲಕ್ಕಿಂತ ಈ ಬಟ್ಲ ಒಂದು ಸ್ವಲ್ಪ ಕಡಿಮೆ ಐತ್ರಿ ಇದು ಮೊಸರು. ಹಂಗೆ ಒಂದು 3/4 ಭಾಗದಷ್ಟು ಮೊಸರು ಇದಕ್ಕೆ ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಯಾವ ಕಪ್ಪಲ್ಲಿ ಇದನ್ನು ರವೆ ತೊಗೊಂಡಿದ್ವಿ ಆ ಕಪ್ಪಲ್ಲೇ 1 ಕಪ್ ನೀರು ಹಾಕ್ಕೊತೀನಿ ರೀ. ನೋಡಿರಿ, ಇದು ರವೆ ಮೊಸರು ಐತಲ್ರಿ, ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಒಮ್ಮೆ ಗ್ರೈಂಡ್ ಮಾಡ್ಕೊತೀನಿ ರೀ ಇದನ್ನು. ಆಮೇಲೆ ನೀರು ಹಾಕ್ಕೊಂಡು ಇನ್ನೊಮ್ಮೆ ಗ್ರೈಂಡ್ ಮಾಡ್ಕೊತೀನಿ ನೋಡಿರಿ. ಈಗ ಒಮ್ಮೆ ಗ್ರೈಂಡ್ ಮಾಡ್ಕೊಂಡಿನಿ, ರುಬ್ಕೊಂಡಿನಿ. ಯಾವ ಬಟ್ಲಲ್ಲಿ ರವೆ ತೊಗೊಂಡಿರ್ತೀನಲ್ರಿ ಆ ಬಟ್ಲಲ್ಲಿ 1 ಬಟ್ಲ ನೀರು ಹಾಕ್ಕೊಂಡು ಮತ್ತು ಇನ್ನೊಮ್ಮೆ ಸಣ್ಣ ರುಬ್ಕೋಬೇಕ್ರಿ ಇದನ್ನು. ನೋಡಿರಿ, ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದು ಹಿಂಗಾಗಿದೆ ನೋಡಿರಿ. ಇದಕ್ಕೀಗ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊತೀನಿ ರೀ. ಒಂದಿಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದ್ರಾಗ ಈಗ ಒಂದು 10 ನಿಮಿಷ ಇದ್ರಾಗ ನೆನೆ ಹಾಕಿಬಿಡ್ತೀನಿ ರೀ ಇದನ್ನು. ನೋಡಿ ಹಿಂಗೆ ಮಾಡಿಕೊಂಡು ನೋಡಿರಿ, ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅದ್ರ ಮೇಲೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟೇನಿ ರೀ. ಈಗ ಅದು ನೀರು ಕಾಯೋ ಮಟ ಅಷ್ಟೊತ್ತನ ಅದು ನೆಂದೊಡ್ದೈತಿ. ಸ್ವಲ್ಪ ನೀರು ಕಾಯೋದ್ರಾಗನ ಈಗ 10 ನಿಮಿಷ ಆಯ್ತು, ಇದು ನೆಂದೈತಿ ನೋಡ್ರಿ. ಈಗ ಇದಕ್ಕೆ ಒಂದು ಪ್ಲೇಟ್ ತೊಗೊಂಡಿನಿ ನಾನು. ಆ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಈಗ ಸುತ್ತಲೂ ಹಿಂಗೆ ಸವರ್ಬೇಕ್ರಿ. ಇಲ್ಲ ತುಪ್ಪಾರ ಹಾಕೋಬೋದು, ಎಣ್ಣೆನಾರು ಹಾಕೋಬೋದು. ನಾನು ಎಣ್ಣೆ ಹಾಕ್ಕೊಂಡು ಪೂರ್ತಿ ಇದು ಸ್ವಲ್ಪ ಬಿಡ್ಲಾರ್ದಿಂದಾಗ ಪ್ಲೇಟಿಗೆಲ್ಲ ಎಣ್ಣೆ ಹತ್ತಂಗೆ ಸವರ್ಕೊತೀನಿ. ನೋಡಿರಿ, ಈಗ ಗೊತ್ತೈತಲ್ರಿ. ಇದು ಎಣ್ಣೆ ಹಚ್ಚಿದ ಮೇಲೆ ಇದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಇದಕ್ಕೆ ಹಾಕ್ತೀನಿ ರೀ. ನೋಡಿರಿ, ಒಮ್ಮೆಗೆ ಮಾಡೋಂಗಿಲ್ಲ, ನಾನು ಭಾಳ ದಪ್ಪ ಆಗುತ್ತೆ. 2 ಪ್ಲೇಟಿಗೆ ಹಾಕ್ತೀನಿ ನೋಡಿರಿ. ಇಷ್ಟ ಆಗೈತಿ. ಮತ್ತು ಮೇಲೆ ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ರೀ, ಅದನ್ನು ಇದ್ರ ಮೇಲೆ ಹಾಕ್ತೀನಿ ರೀ. ಹಾಕಿ ಸ್ವಲ್ಪ ಖಾರದ ಪುಡಿ ಉದುರಿಸ್ತೀನಿ, ಒಣ ಖಾರದ ಪುಡಿ, ಟೇಸ್ಟಿಗೆ ಇರಲಿ ಅಂತಂದೇಳಿ. ನೋಡಿರಿ, ಇಷ್ಟ ಆತಲ್ಲ. ಈಗ ನೀರು ಒಲೆ ಮೇಲೆ ನೀರು ಕುದಿಯಾಕಿಟ್ಟೀನಿ ರೀ. ನೋಡಿರಿ, ನೀರು ಕುದಿಯಾಕಿಟ್ಟು ಅಷ್ಟು ಆದ್ಮೇಲೆ ಪ್ಲೇಟ್ ಇಟ್ಟೀನಿ ರೀ. ಪ್ಲೇಟ್ ಇಟ್ಟು ಈಗ ಮುಚ್ಚಬೇಕ್ರಿ. ಹಿಂಗೆ ಅವೇ ಒಳಗೆ ಒಂದು 5ರಿಂದ 10 ನಿಮಿಷ ನೀರಲ್ಲಿ ಕುದಿಬೇಕ್ರಿ ಇದು. ನೋಡಿರಿ, ಈಗ 10 ನಿಮಿಷ ಆಗೈತಿ. ನಾನು ತೆಗಿತೀನಿ ರೀ ಇದನ್ನು. ನೋಡ್ರಲ್ಲಿ ಹೆಂಗೆ ಉಬ್ಬೈತಿ ನೋಡ್ರಿ. ಅವಕ್ಕೆ ಮತ್ತೊಂದು ಪ್ಲೇಟಿಗೆ ಹಾಕಿಟ್ಟಿದ್ನಲ್ಲ ಅದನ್ನ ಈಗ ಹಾಕಿನಿ. ಅದನ್ನು ಮುಚ್ಚಿ 10 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಒಂದು 5 ನಿಮಿಷ ತಣ್ಣಗಾಗಲ್ರಿ ಇದು, ಸುಡ್ತಿರ್ತೈತಲ್ಲ. ಒಂದು 5 ನಿಮಿಷ ತಣ್ಣಗಾದ್ಮೇಲೆ ತಗೊಳ್ಳೋಣಂತ ಇದನ್ನು. ನೋಡಿರಿ, 5 ನಿಮಿಷ ಆಗೈತಿ. ಇದು ಎಲ್ಲ ಆ ರೀತಿ ತಣ್ಣಗಾಗೈತಿ ನೋಡ್ರಲ್ಲ, ಇದು ಆ ರೀತಿ. ಈಗ ಇದು ಸುತ್ತಲೂ ಹಿಂಗೆ ಬಿಡಿಸ್ಕೋಬೇಕ್ರಿ. ಇದನ್ನು ಹಿಂಗೆ ಬಿಡಿಸ್ಕೊಂಡು ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನಾಗ ಕಟ್ ಮಾಡ್ಕೋಬೇಕ್ರಿ ಇದನ್ನು. ನೋಡ್ರಲ್ಲಿ, ನಾನು ಈ ಶೇಪ್ನಾಗ ಕಟ್ ಮಾಡ್ಕೊತೀನಿ. ಚೌಕಾದ್ರೆ ಮಾಡ್ಕೋಬೋದು, ಹಿಂಗೆ ಈ ಥರ ಆದ್ರೆ ಮಾಡ್ಕೋಬೋದು ರೀ. ನೋಡ್ರಿ, ಎಂಥ ಮಸ್ತ್ ನಾವು
ಈಗ ನೋಡಿರಿ ಎಬ್ಕೊತೀನಿ ನಾನು ಕಡಿ ತೆಗಿತೀನಿ ನೋಡಿರಿ ಅಂದರೆ ಎಂಥ ಮಸ್ತ್ ಬಂದ ನೋಡಿರಿ. ಈಗ ತೆಗೆದು ಒಂದು ಸೈಡು ಒಂದು ಪ್ಲೇಟ್ನಾಗ ಹಾಕಿಡ್ತೀನಿ ರೀ ಇವನ್ನ. ಅದೇ ಥರಾಗಿ ಇಷ್ಟು ತೆಗಿಬೇಕು ಇವನ್ನ ನೋಡಿರಿ. ಆಲ್ರೆಡಿ ಎಲ್ಲ ರೆಡಿ ಆಗೈತಿ. ಇಷ್ಟು ತೆಗೆದಿಟ್ಕೊಂಡು ನೋಡಿರಿ ಒಂದು ಪ್ಲೇಟ್ಗೆ. ಹಿಂಗಾದ್ರೆ ತಿನ್ಬೋದು. ಇದನ್ನು ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ರೋಸ್ಟ್ ಮಾಡ್ಕೊಬೋದು ರೀ. ನಾನೀಗ ಒಂದು ಕಡಾಯಿ ನೋಡಿರಿ ಇಲ್ಲಿಗ ನಾನು ಗ್ಯಾಸ್ ಮೇಲೆ ಒಂದು ದೋಸೆ ಹಂಚಿಟ್ಕೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಚಿಮ್ಕಿಸ್ತೀನಿ. ಸುತ್ತಲೇ ಹಾಕ್ತೀನಿ. ಅದನ್ನು ಸ್ವಲ್ಪ ಹಿಂಗೆ ಸ್ಪ್ರೆಡ್ ಮಾಡ್ಕೊತೀನಿ ರೀ. ನೋಡ್ರಿ ಹಂಚು ಕಾದೈತಿ. ಈಗ ಅದು ಎಣ್ಣೆನ ಕಾಯ್ತು. ಇದನ್ನು ಒಂದೊಂದು ತೊಗೊಂಡೋಗಿ ಇಂಥ ಉಳ್ಕಿ ಇದ್ರ ಮೇಲೆ ಹಾಕ್ತೀನಿ ರೀ. ಹಾಕಿ ಬೇಯಿಸ್ಕೊತೀನಿ ಎಣ್ಣೆಗೆ. ನೋಡ್ರಿ ಹಿಂಗೆ ಬೇಯಕ್ಕೆ ಇಟ್ಟಿದ್ದೆಲ್ಲ ರೀ, ಬೇಯಿಸಕ್ಕೆ ಇಟ್ಟಿದ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸೈಡು ನೋಡ್ರಿ ಒಳಸಿ ನೋಡ್ಬೇಕು ರೀ ಬಂದೈತಿಲ್ಲ ಅಂತಂದೇಳಿ. ನೋಡ್ರಿ ಹಿಂಗೆ ಸ್ವಲ್ಪ ಫ್ರೈ ಆಗ್ಬೇಕು ರೀ ಅದು. ಅದೇ ಥರಾಗಿ ಇಷ್ಟನ್ನು ಬಳಸ್ಬೇಕು ರೀ ಹಿಂಗೆ. ನೋಡ್ರಿ ಇವೆಲ್ಲ ಪೂರ್ತಿ ರೋಸ್ಟ್ ಆಗಿ ನೋಡ್ರಿ ಎಲ್ಲ ಒಳಸಿ ಅದೇ ಇದೇ ಥರಾಗಿ 2 ಸರಿ ಒಳಸಿ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕ್ರಿ ಅವನ್ನ. ನೋಡ್ರಿ ಇಷ್ಟು ಬಂದವು. ಈಗ ತೆಗಿತೀನಿ ನಾನು ಇದನ್ನು. ನೋಡ್ರದೆ ನೋಡ್ರಿ ಇನ್ನೊಂದು ಪ್ಲೇಟ್ಗೆ ಹಾಕೊಂಡಿದ್ದೆನಲ್ಲ ಅದನ್ನು ಪೂರ್ತಿ ಹಿಂಗೆ ಬಿಡಿಸ್ಕೊತೀನಿ. ನೋಡ್ರಿ ಅದು ಹಿಂಗೆ ಬರ್ತದೆ ನೋಡ್ರಿ. ಅದೇ ನೋಡ್ರಲ್ಲ ಎಲ್ಲ ಇಷ್ಟು ರವೆ ಅದೆಲ್ಲ ಹೆಂಗೆ ಕುದ್ದೈತೆ ನೋಡ್ರಿ ಹವೆ ಒಳಗೆ. ರೀ ಇದು ಹಿಂಗಾದ್ರೂ ತಿನ್ಬೋದು, ರೋಸ್ಟ್ ಮಾಡ್ಕೊಂಡಾದ್ರೂ ತಿನ್ಬೋದು. ನೋಡ್ರಿ ಈಗ ನಾನು 3 ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಅದಕ್ಕೆ ಚಟ್ನಿ ಮಾಡೋಕೆ 3 ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡೇನಿ ರೀ. ಮತ್ತು ಸ್ವಲ್ಪ ಕೊತ್ತಂಬರಿ, ಒಂದಿಷ್ಟು ಕರಿಬೇವದಲ್ಲಿ, ಒಂದು ಬೆಳ್ಳುಳ್ಳಿ ಗಡ್ಡೆ ಹಾಕ್ಕೊಂಡೇನಿ ರೀ. 2 ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೇನಿ ರೀ. ಅದನ್ನು ಮಿಕ್ಸಿ ಹಾಕ್ಕೊತೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರುಚಿಗೆ ತಕ್ಕಷ್ಟು. ನಾನು ಎಷ್ಟು 2 ಟೊಮೆಟೊ ಹಣ್ಣು ತೊಗೊಂಡಿರಲ್ಲ ಅದಕ್ಕೆ ಒಂದು ಸ್ವಲ್ಪ ಕಲರ್ ಇರಲಿ ಅಂತಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಒಣ ಖಾರ ಹಾಕ್ಕೊತೀನಿ. ಅದಕ್ಕೆ ಈಗ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊತೀನಿ ರೀ. ಇದನ್ನೀಗ ಸಣ್ಣಗೆ ರುಬ್ಕೊತೀನಿ ನೋಡಿರಿ. ಒಂದು ಡಬ್ರಿ ಹಾಕಿಟ್ಟೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಟೊಮೆಟೊದು ಮಿಕ್ಸಿ ಹಾಕ್ಕೊಂಡಿರ್ತೀವಲ್ಲ ರೀ ಅದು ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾದೈತ್ರಿ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಕಾಳು ಮೆಣಸು ಒಗ್ಗರಣೆ ಕೊಟ್ಟೆ. ಅದ್ರಾಗ ಸ್ವಲ್ಪ ಜಾರಿಗೆ ಇತ್ತಿರ್ತೈತಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ. ಸ್ವಲ್ಪ ಹಸಿ ವಾಸನೆ ಹೋಗಂಗೆ ಕುದಿಬೇಕು ರೀ ಅದು. ನೋಡಿರಿ ಹಸಿ ವಾಸನೆ ಹೋಗಂಗೆ ಸ್ವಲ್ಪ ಲೈಟಾಗಿ ಕುದ್ರೆ ಸಾಕ್ರಿ. ಟೊಮೆಟೊ ಚಟ್ನಿ ರೆಡಿ ಆಯ್ತು ನೋಡಿರಿ. ಇದು ಎಣ್ಣೆ ಇರಲಾರ್ದಂತ ಮಾಡೋ ರೆಸಿಪಿ ನೋಡಿರಿ. 1 ಕಪ್ ರವೆ, ಒಂದು ಅರ್ಧ ಕಪ್ ಮೊಸರಿದ್ರೆ ನೋಡಿರಿ ಹೊಸ ತಿಂಡಿ ಮಾಡ್ಬೋದು. ನೋಡಿರಿ ಎಂಥ ಮಸ್ತ್ ಬಂದೈತೆ ನೋಡಿರಿ. ಹವೆ ಒಳಗೆ ಬೇಯ್ದು ಇದ್ರ ಜೊತೆ ಟೊಮೆಟೊ ಚಟ್ನಿ ರೀ. ನೋಡಿರಿ ಮಕ್ಕಳಿಗೆಲ್ಲ ಎಲ್ಲ ಆರೋಗ್ಯವಾಗಿ ಮಾಡ್ಬೋದು ರೀ. ಎಣ್ಣೆದು ಏನು ಅಂಶ ಇರೋಂಗಿಲ್ಲ ಇದ್ರೊಳಗೆ. ಮಕ್ಕಳು ಇಷ್ಟಪಟ್ಟು ತಿಂತಿರ್ತಾರೆ, ದೊಡ್ಡವರು ತಿಂತಾರೆ. ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ.